ಮಿಕ್ಕದವ್ರು ಅಂದಿದ್ದಾರೆ ಸರ್, ಅವ್ರದ್ದು ಎಲ್ಲರದು ಸಾರಿ ಕೇಳಿರೋದು ಸ್ಕ್ರೀನ್ಶಾಟ್ ತೋರಿಸ್ತೀನಿ. ವಿತ್ ಹನುಮಂತು ಜೊತೆ ಧನು ಇದ್ರಲ್ಲ ಸರ್ ಹುಳ್ಳಿಗೆ, ಅವ್ರು ಸಾರಿ ಕೇಳಿರೋದು ತೋರಿಸ್ತೀನಿ. ಅವರು ಸರ್ ಈಗ ಇನ್ನೊಂದು ಮ್ಯಾಟ್ರ್ ಸರ್, ಕ್ಯಾಡಬಾಂಬ್ ಸತೀಶ್ ಅಂತ ಯೂಸ್ ಮಾಡ್ತೀರಾ. ಹೌದು. ಬಟ್ ಕೆಲವೊಬ್ರು ಹೊಳಗಡೆ ಡಾಗ್ ಸತೀಶ್ ಅಂತ ಯೂಸ್ ಮಾಡಿದಾಗ ನೀವು ಬೇಡ ಅಂದ್ರೆ, ಹೌದು ಅದಕ್ಕೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್. ಅದು ನಾನು ಹೇಳಿದ್ನಲ್ಲ ಸರ್, ಕಿತ್ತೋಗಿರೋ ಚಾನಲ್ ಅವರು ಒಂದು 20 ಲಕ್ಷ ರೋಲ್ ಕಾಲ್ ಕೇಳಿದ್ರು. ನಾನು ಕುಡ್ದಿದ್ದಕ್ಕೆ ಅವರು ಡಾಗ್ ಸತೀಶ್ ಅಂತ ಚೀಪಾಗಿ ಒಂದು ಚಾನಲಲ್ಲಿ ಮಾತ್ರ ಮಾತಾಡ್ತಾರೆ. ಅದೇನಾಗೋಯ್ತು, ಅದು ಬೈಯಕ್ಕೆ ಯೂಸ್ ಮಾಡ್ತಾರೆ, ಅವರು ಬೈಯಕ್ಕೆ ಯೂಸ್ ಮಾಡ್ತಾರೆ. ಆ ಕಾರಣದಿಂದ ಎಲ್ಲರೂ ಆ ಥರ ಕರಿಯೋಕ್ಕೆ ಒಳಗೋದ್ಮೇಲೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಇವಾಗ ಹೆಂಗೆ ಹೇಳ್ತಾರೆ, ಇವಾಗ ಒಂದು ಹಂದಿ ಹೋಟ್ಲ್ ಇಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ಅವ್ರಿಗೆ ನೀವು ಹಂದಿ ಶಿವು ಅಂದರೆ ಸಿಟ್ಟು ಬರುತ್ತಾ ಇಲ್ವಾ? ಆದರೆ ಅವರು ಹೋಟ್ಲ್ ಇಟ್ಟಿರೋರಿಗೆ ಗೊತ್ತಾಗುತ್ತೆ ಹಂದಿ ಹೋಟ್ಲ್ ಇಟ್ಟಿರೋದಕ್ಕೆ ಹಂದಿ ಶಿವು ಅಂತಾರೆ ಅಂತ. ಈಗ ನೀವೆಲ್ಲ ಹೊಸಬ್ರು ಇರ್ತೀರ, ನಿಮ್ಮ ಮುಂದೆ ಹಂದಿ ಶಿವು ಬಾರೋ ಅಂದರೆ ಅವಾಗ ಏನಾಗುತ್ತೆ, ಇನ್ನೇನು ಅವನು ಹಂದಿ ಶಿವು ಅಂತ ಬೈತಾವ್ರೆ ಅಂತ ಆಗುತ್ತೆ. ಆದರೆ ನಾಯಿ ನನಗೆ ದೇವರು, ಅದೇ ನನಗೆ ಅನ್ನ ಋಣ ಕೊಟ್ಟಿರೋದು. ಆದರೆ ಹೇಳೋ ರೀತಿ ಇರುತ್ತಲ್ಲ, ಅದು ಬೈದಂಗೆ ಇರಬಾರ್ದು. ಡಾಗ್ ಬ್ರೀಡರ್ ಸತೀಶ್, ನಾಯಿ ಬ್ರೀಡರ್ ಸತೀಶ್ ಅನ್ನೋದಕ್ಕೂ ಅರ್ಥ ಇದೆ, ನಾಯಿ ಸತೀಶ ಅನ್ನೋದಕ್ಕೂ ಅರ್ಥ ಇದೆ. ಅವನು ಧನು ಬಂದು ಒಳಗಡೆ ನಾಯಿ ಸತೀಶ ಅಂತಾನೆ. ನಾನು ಒಳಗಿಲ್ಲ ಅಂತಿದ್ರೆ ಕಪ್ಪಾಲ್ಗೆ ಹೊಡೆದು ಬಿಡ್ತಿದ್ದೆ ಅವನಿಗೆ. ಅಂದರೆ ನಿಮ್ಗೆ ಅರ್ಥ ಆಗ್ತಿದೆಯಾ? ಒಂದು ದಾಟಿ ಇರುತ್ತಲ್ಲ ಸರ್, ಹೇಳೋ ರೀತಿ ಇರುತ್ತೆ. ಅಂದರೆ ಡಾಗ್ ಬ್ರೀಡರ್ ಸತೀಶ್ ಇಲ್ಲ ಆ ಥರ ಏನಾರು ಹೇಳ್ಕೊಳ್ಳಿ. ಯಾಕಂದರೆ ನಮ್ಮ ಅಪ್ಪ ಬಂದು ನನಗೆ ಸತೀಶ್ ಅಂತ ಇಟ್ಟಿರೋದು ಸರ್. ಕ್ಯಾಡಬಾಂಬ್ಸ್ ಅನ್ನೋದು ನನ್ನ ಕಂಪ್ನಿ ನೇಮ್ ಸರ್. ಆದರೆ ನಾನು ವರ್ಲ್ಡ್ಗೆ ಫೇಮಸ್ ಆಗಿರೋದೆ ಸತೀಶ್ ಕ್ಯಾಡಬಾಂಬ್ಸ್ ಇಲ್ಲ ಕ್ಯಾಡಬಾಂಬ್ಸ್ ಸತೀಶ್ ಅಂತ, ಈ ಹೆಸರಲ್ಲೇ ಫೇಮಸ್ ಆಗಿರೋದು. ಆದರೆ ಆ ಕಿತ್ತೋಗಿರೋ ಚಾನಲ್ ಅಂತ ಹೇಳ್ತೀನಲ್ಲ, ಅವರೊಬ್ಬರು ಹಂಗೆ ಹೇಳಿದ್ಕೆ ಎಲ್ಲ ಅದನ್ನೇ ಇಟ್ಕೊಂಡು ಹ್ಯಾಶ್ಟ್ಯಾಗು ಅದೇ ಹಾಕೊಂಡ್ಬಿಟ್ರು. ಆದರೆ ಈಗ ಅದನ್ನೇ ಕಂಟಿನ್ಯೂ ಕಂಟಿನ್ಯೂ ಆಗ್ತಾ ಇದೆ. ಓಕೆ ಸರ್. ಈಗ ಅದೇ ಬಿಗ್ ಬಾಸ್ ನೀವು ಧನು ಅಂತ ಬಂದಾಗಲೇ, ಈಗ ಬಿಗ್ ಬಾಸ್ಗೆ ಹೋಗಿ ಬಂದ್ರಿ ಸರ್, ಅಲ್ಲಿ ಒಳಗಡೆ ಯಾರ್ಯಾರ ಮನಸ್ಥಿತಿ ಹೇಗಾಗಿದೆ ಸರ್? ಸರ್ ಅಲ್ಲಿ ಏನಂದರೆ ಡ್ರಾಮಾ ಆಡಿ ಓವರಾಗಾಡಿ ಆಮೇಲೆ ಕೆಟ್ಟವ್ರಿಗೆ ಕಾಲ. ಅಲ್ಲಿ ಅಫಿಷಿಯಲ್ ಆಗಿ ಈಗ ನೀವಾಗಿರ್ರಿ ಅಂತಾರೆ. ನಾನಾಗಿದ್ದಕ್ಕೆ ಆಚೆ ಬಂದೆ. ನಾನು ಅವ್ರ ಥರ ಕಿರ್ಚಾಡ್ಕೊಂಡು ಸುಮ್ಮನೆ ವಿನಾಕಾರಣ ನಾನು ಕಾರಣಕ್ಕೆ ಜಗಳ ಆಡಿದ್ದು. ಆಮೇಲೆ ಅವರೇ ಕೆತ್ಕೊಬಂದಿದ್ದಕ್ಕೆ ನಾನು ಜಗಳ ಆಡಿರೋದು. ನಾನೇ ಒಂದು ಪಾಯಿಂಟ್ ಕೆತ್ಕೊಂಡು ಟಾಪಿಕ್ ಹೈಲೈಟ್ ಆಗಲಿ ಅಂತ ಯಾವತ್ತೂ ಆಡಿಲ್ಲ. ಆ ಥರ ಇದ್ದರೆ ಕಾಲ ಇಲ್ಲ ಸರ್. ಅಲ್ಲಿ ಡ್ರಾಮಾ ಆಡಿಕೊಂಡು ಸುಮ್ಮನೆ ಕಿರಿಕಿ ಮಾಡಿಕೊಂಡು ಸುಮ್ಮನೆ ಇಶ್ಯೂ ಮಾಡ್ಕೊಂಡು ದಿನ ಏನೋ ಒಂದು ಇದು ಮಾಡ್ಕೊಂಡಿದ್ರೇ ಅಲ್ಲಿ ಕಾಲ. ಆದರೆ ಈಗ ಗೊತ್ತಾಗ್ಬಿಟ್ಟಿದೆ. ಈಗ ತಿರ್ಗಾ 3 ದಿವಸಕ್ಕೆ ಏನಾರು ಕಳಿಸಿದ್ರೆ ನಾನು ಹಂಗೆ ಇರ್ತೀನಿ. ಚೆನ್ನಾಗಿದೆ ಅಂದರೆ ಬೇಕಾದ್ರೆ ಹಂಗೆ ಕಂಟಿನ್ಯೂ ಮಾಡೋಕ್ಕೂ ರೆಡಿ ಇದ್ದೀನಿ. ಆದರೆ ಈಗ ಗೊತ್ತಾಗೋಯ್ತು ವೀಕ್ನೆಸ್ಸು, ಇಲ್ಲಿ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ. ಈಗ ಒಂದೆಲ್ಲ ಹೇಳಿದೆ ಸರ್, ಈಗ ನೀವು ಗಿಲ್ಲಿಯಿಂದನೇ ಹೊರಗೆ ಬಂದ್ರಾ ಸರ್? ಅಂದರೆ ಎಲ್ಲರೂ ಕಾರಣ ಸರ್, ಫುಲ್ ಟೀಮು. ಹೆಂಗಂದರೆ ಸರ್, ಈಗ ಫಸ್ಟ್ ಡೇ ನಾನು ಒಳಗೆ ಹೋಗ್ತೀನಿ ಸರ್, ಹೋದ ತಕ್ಷಣ ಸೆಂಟರ್ ಆಫ್ ಅಟ್ರಾಕ್ಷನ್ ಎಲ್ಲ ವಿತ್ ಸ್ಪಂದನ, ಕಾವ್ಯ, ಮಂಜು ಭಾಷಿಣಿ, ಅಶ್ವಿನಿ ಗೌಡ ಮೇಡಮು ಎಲ್ಲರೂ ಸುತ್ತೊಡ್ಕೊಂಡು, ಹೌದಾ ಎಷ್ಟು ಇದೆ, ಎಲ್ಲಿದೆ, ಹೆಂಗಿದೆ, ಅದು ಇಲ್ಲಿಂದ ತರಿಸಿದ್ರಿ, ಇಲ್ದೆ ಹೆಂಗೆ ತರಿಸಿದ್ರಿ, ಅದು ಹೆಂಗೆ ಫಂಕ್ಷನ್ ಮಾಡಿದ್ರಿ, ಇದು ಒತ್ತಡಿ ಕೇಕಾ, ಏರೋಪ್ಲೇನ್, ಬರೀ ನನ್ನೇ ಮಾತಾಡಿಸ್ತಾ ಇರ್ತಾರೆ. ಅಷ್ಟು ಜನ ಮಧ್ಯೆ ನಾನು ಕೂತ್ಕೊಂಡು, ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ನಾನಾಗಿರ್ತೀನಿ. ಅವರೇನು ಮಾಡ್ತಾರೆ, ಮಂಜು ಭಾಷಿಣಿ ಸ್ಟಾರ್ಟ್ ಮಾಡ್ತಾರೆ ಫಸ್ಟು. ಏನಂತ ಸ್ಟಾರ್ಟ್ ಮಾಡ್ತಾರೆ, ನೀವೆಲ್ಲರೂ ಅವನ್ನೇ ಮಾತಾಡಿಸ್ತಾ ಇದ್ದರೆ ಅವನೇ ಹೈಲೈಟ್ ಆಗಿಬಿಡ್ತಾನೆ, ಆಚೆ ಅವನೇ ತೋರಿಸ್ತಾ ಇರ್ತಾರೆ, ನಾವೆಲ್ಲ ಡಮ್ಮಿ ಆಗಿಬಿಡ್ತೀವಿ ಅಂತ ಪಿನ್ ಹೊಡಿತಾರೆ. ಒಂದು ಫಸ್ಟು ಅಂದರೆ 2-3 ದಿವಸಕ್ಕೆ, 2ನೇದೋ 3ನೇ ದಿವಸಕ್ಕೆ ಪಿನ್ ಹೊಡಿತಾರೆ. ಅದು ಹಂಗೇ ಕಾಲ್ಗೀಚ್ ಥರ ಹರಡಿ ದಿನ ಒಬ್ಬೊಬ್ಬರೇ ಸಪ್ರೇಟ್ ಆಗ್ತಾರೆ. ಅದರಲ್ಲಿ ಏನಾಗುತ್ತೆ, ಬರ್ತಾ ಬರ್ತಾ ಧನು, ಇವರು ಗಿಲ್ಲಿ, ಚಂದ್ರಪ್ರಭಾ ಇವರೆಲ್ಲ ಏನಂದರೆ ಓಳು ಬರೀ ರೀಲ್ ಬಿಡ್ತಾನೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇವಾಗ ನನ್ನ ಹತ್ರ ಮೊಬೈಲ್ ಇಲ್ಲ ತೋರ್ಸೋಕ್ಕೆ. ಇವಾಗ ನೀವು ಎಷ್ಟು ಕೇಳಿ ಇಲ್ಲಿ ಪ್ರೂಫ್ ತೋರಿಸ್ತೀನಿ, ಬರೀ ಈ ಒಂದು ಮೊಬೈಲಲ್ಲಿ ಪ್ರೂಫ್ ತೋರಿಸ್ತೀನಿ ವಿತ್ ಲಿಂಕು, ಸ್ಕ್ರೀನ್ಶಾಟು, ಇಲ್ಲ ಯಾವ ಡೇಟಲ್ಲಿ ಬಂದಿತ್ತು, ಯಾವ ದೇಶದಲ್ಲಿ ಬಂದಿತ್ತು, ದೇಶದ ಕೌಂಟು ಇಲ್ಲಿ ತೋರಿಸ್ತೀನಿ. ಇದು ಇವಾಗ ಫೋನ್ ಇದೆ, ಮಾತಾಡ್ತೀನಿ. ಅಲ್ಲಿ ನಾನೀಗ ಹೇಳ್ತಾ ಇದ್ದರೆ ಅವ್ರು ಕೇಳೋಕ್ಕೆ ರೆಡಿ ಇಲ್ಲ. ನಾನು ಪ್ರೂವ್ ಮಾಡೋಕ್ಕೂ ನನ್ನ ಕೈಲಿ ಆಗಲ್ಲ. ಒಳಗಡೆ ನಾನು ಹೇಳಷ್ಟು ಹೇಳಿದೆ, ಕೇಳಿಲ್ಲ ಅಂದರೆ ಬಿಟ್ಟಾಕೂತು, ಅಲ್ಲೂ ಕೂಲ್ ಆದೆ. ಅದಕ್ಕೆ ಕರಿಬಸಪ್ಪ ಅವ್ರು ಆಚೆ ಬರ್ತಿದ್ದಂಗೆ ಗೂಗಲ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಒಂದು ಫೋನ್ ಬರುತ್ತೆ. ನಾನು ಬಂದು 2 ದಿವಸಕ್ಕೆ, ಏನು ಸಾರ್ ಇಷ್ಟು ಫೇಮಸ್ಸು, ಅಲ್ಲಿ ಹೇಳ್ತಾಯಿದ್ರು, ಒಬ್ಬರು ನಂಬ್ತಾ ಇರಲಿಲ್ಲ, ಅಷ್ಟು ಕೀಳಾಗಿ ನೋಡ್ಕೊತಾ ಇದ್ರು, ಆಡ್ಕೊತಾ ಇದ್ರು, ರೀಲು ಅಂತಿದ್ರು, ಸುಮ್ಮನೆ ಇದ್ರಲ್ಲ ಸಾರ್ ಅಂತ ಕೇಳಿದ್ರು. ನಾನು ಏನು ಮಾಡೋಣ, ಮೊಬೈಲ್ ಇಲ್ಲ, ಅಲ್ಲಿ ಹೇಳ್ತೀನಿ, ಕೇಳಿಲ್ಲ ಅಂದರೆ ಆಚೆ ಬಂದಮೇಲೆ ನಿಮ್ಮ ಥರ ತಿಳ್ಕೊಂಡು ಅವರು ಆಮೇಲೆ ಅವರೇ ಇದು ಮಾಡ್ತಾರೆ. ಈಗ ಮಂಜು ಭಾಷಿಣಿ ಇವ್ರು ನೋಡಿ, ಅಷ್ಟು ದುಶ್ಮನ್ ಥರ ಆಡ್ತಾ ಇದ್ದವರು ಮೊನ್ನೆ ಒಂದು ಫಂಕ್ಷನಲ್ಲಿ ನನ್ನ ಮಾತಾಡಿಸ್ತಾರ ಇಲ್ವಾ ಅಂತ ಅಂದ್ಕೊಂಡಿದ್ದೆ ಸರ್. ಸೀದಾ ಬಂದು ಅಲ್ಲಿದ್ದಲ್ಲಿ ಆಗೋಯ್ತು ಬಿಡು ಅಂತ ನನ್ನಿಂದನೇ ಓಡಾಡ್ತಾವ್ರೆ. ಅಂದರೆ ನಾನು ಎಲ್ಲೋದ್ರೂ ಕೆಳಗೋದ್ರೂ ಕೆಳಕಾಯ್ತಾವ್ರೆ. ಅಂದರೆ ಈಗ ನಾನು ಬಾಸ್, ಅವಾಗ ಅವ್ರ ಬಾಸ್, ಇವಾಗ ನಾನು ಬಾಸ್. ಅಂದರೆ ನಾನು ಯಾರಿಗೂ ಬನ್ನಿ ಅಂತ ಕೇಳ್ಕೊಂಡಿಲ್ಲ, ಬೇಡಿಲ್ಲ, ಏನೂ ಇಲ್ಲ. ಇವಾಗ ಅವರು ನನ್ನ ಸೆರ್ಗಿಟ್ಕೊಂಡು ಓಡಾಡೋಂಗೆ ನಾನು ಇಂಟರ್ವ್ಯೂ ಮಾಡ್ತಾಯಿದ್ದಾರೆ ಅಲ್ಲಿ ಮಾಲಲ್ಲಿ, ಅಲ್ಲೇ ನಿಂತಿದ್ದಾರೆ.
ಮುಗಿಸು ಅಂತ ಅಲ್ಲಿಂದನೇ ಸಾರಿ ಮೇಡಮ್ ಒಂದು ನಿಮಿಷ ಮುಗಿಸು ಅಂತ ಅಂದರೆ ಕಾಯ್ಕೊಂಡು ಮಾತಾಡ್ಸಿದ್ರು. ಅದಾಗ್ತಿದ್ದಂಗೆ ಕೆಳಗೆ ಪಾರ್ಕಿಂಗಲ್ಲೂ ನಿಂತ್ಕೊಂಡು ಕರಿಬಸಪ್ಪ ಅವ್ರ ಜೊತೆ ಮಾತಾಡ್ತಾರೆ, ಮುಗಿಯೋವರೆಗೂ ಕಾಯ್ಕೊಂಡು ಆಮೇಲೆ ನನ್ನ ಮಾತಾಡಿಸ್ಬಿಟ್ಟು ಸಾರಿ ಅಂದ್ಬಿಟ್ಟು ಹೋದ್ರು. ಆದರೆ ನಾನೇನಂದರೆ ನಾನೇ ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ, ಅವರೇ ಅರ್ಥ ಮಾಡ್ಕೊಂಡು ಬರಬೇಕು. ಅಂದರೆ ನಿಮ್ಗೆ ಅದು ಈಗೋ ಲೆವೆಲ್ ಅಲ್ಲ ನಾನು ಮಾತಾಡ್ತಾ ಇರೋದು. ಆಮೇಲೆ ಕೊಬ್ಬು ಅನ್ಕೋಬೇಡಿ, ಅವರೇ ತಿಳ್ಕೊಂಡ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ. ಅಯ್ಯೋ ನಾವು ಹಿಂಗೆ ನಡ್ಕೊಬಿಟ್ವಲ್ಲ, ಹಿಂಗೆ ತಪ್ಪಾಯ್ತು ಅಂತ ಅವ್ರಿಗೆ ಮನವರಿಕೆ ಆದಮೇಲೆ ಬಂದು ಸಾರಿ ಕೇಳಿ ಮಾತಾಡ್ತಾರೆ. ಆಮೇಲೆ ಟ್ರೋಲರ್ಸು ಸರ್ ಇವಾಗ ಎಷ್ಟು ಕೆಟ್ಟದಾಗ ಮಾತಾಡಿದ್ದಾರೆ ಅಂತ ಸರ್ರು ಕೇಳಿದ್ರು, ಎಲ್ಲರೂ ಕೇಳಿದ್ರು. ಇವಾಗ ಇವರು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಲಾಯರ್ ಜಗೀಶ್ ಹಂಗೆ ಅಂದ್ಬಿಟ್ರಲ್ಲ ಅಂತ. ಅದೇ ಥರ ಮಿಕ್ದವ್ರು ಅಂದಿದ್ದಾರೆ ಸರ್. ಅವ್ರದ್ದು ಎಲ್ಲರದು ಸಾರಿ ಕೇಳಿರೋದು ಸ್ಕ್ರೀನ್ಶಾಟ್ ತೋರಿಸ್ತೀನಿ. ವಿತ್ ಹನುಮಂತು ಜೊತೆ ಧನು ಇದ್ರಲ್ಲ ಸರ್ ಹುಳ್ಳಿಗೆ, ಅವ್ರು ಸಾರಿ ಕೇಳಿರೋದು ತೋರಿಸ್ತೀನಿ. ಅವರು ಅತಿ ಬುದ್ಧಿವಂತರು, ಕಳಿಸ್ಬಿಟ್ಟು ಡಿಲೀಟ್ ಮಾಡಿಬಿಟ್ರು. ನಾನು ಕಳಿಸಿದ ತಕ್ಷಣ ಸ್ಕ್ರೀನ್ಶಾಟ್ ನೋಡ್ಕೊಂಡಿದ್ದೆ, ಬಚಾವು. ಈಗ ಅವ್ರದಲ್ಲಿ ತೋರಿಸ್ತೀನಿ, ಅಲ್ಲಿ ಇರಲ್ಲ, ಡಿಲೀಟ್ ಆಗಿದೆ. ನಾನು ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀನಿ ಸರ್. ಏನು ವಿಷಯವಾಗಿ ಆಗಿದೆ ನನ್ನ ಟ್ರೋಲ್ ಮಾಡೋದು? ಅದೇ ಹರ್ಷ ಅನ್ನೋದು, ಆಮೇಲೆ ನಾನು ಹೇಳೋದೆಲ್ಲ ಓಳು ಅನ್ನೋದು, ರೀಲು ಅನ್ನೋದು, ಆಮೇಲೆ ಮೇಕಪ್ಪು ವಿಷಯಕ್ಕೆ ಧನು ಮಾಡಿದಾರೆ. ನೋಡ್ಲಿಲ್ವಾ? ಫುಲ್ ಮೇಕಪ್ ಹಾಕೊಂಡು ನೈಮರಿ ಇಟ್ಕೊಂಡು ಇದು 10 ಕೋಟಿ 20 ಕೋಟಿ ಅಂತ ಏನೇನೋ ರೇಗಿಸ್ಕೊಂಡು ಮಾಡಿದಾರಲ್ಲ. ಈಗ ಒಬ್ಬೊಬ್ರದ್ದು ನಾನು ಈಗ ಇವರು ನಿಮ್ಗೆ ಬೇಜಾರಾಗಿಲ್ವಾ ಅಂದರು. ಆ ಸರ್ರೇ ಒಂದಿನ ಸಾರಿ ಕೇಳೋದನ್ನ ಇವ್ರಿಗೆ ನಾನು ಕೇಳಿಸ್ತೀನಿ. ಅಂದರೆ ನನ್ನ ಕೆಪಾಸಿಟಿ ಇದು. ಅಂದರೆ ನಾನು ಅವ್ರನ್ನ ಕೇಳ್ಕೊಳ್ಳಲ್ಲ, ಬೇಡ್ಕೊಳ್ಳಲ್ಲ, ಏನೂ ಇಲ್ಲ. ಅವರೇ ಸಾರಿ ಸರ್, ತಪ್ಪಾಯ್ತು ಸರ್, ತಮಾಷೆಗೆ ಮಾಡಿದ್ದು ಅಂತ. ಇವಾಗ 1 ಸೆಕೆಂಡ್ ನಾನು ಕೂಲಿಂಗ್ ಗ್ಲಾಸ್ ತೆಗಿತಾ ಇದ್ದೀನಿ, ಯಾಕಂದರೆ ಇದು ಹಾಕ್ಕೊಂಡ್ರೆ ಅದು ಹುಡ್ಕಕ್ಕೆ ಕಷ್ಟ ಸರ್. ಹಂಗೇನೆ ಸಂಗೀತಾ ಗೋಪಾಲು, ಆಮೇಲೆ ಇನ್ನೊಬ್ಬರು ಯಶಸ್ವಿನಿ ಅಂತ ಗಾಂಧಿ ಬಜಾರಲ್ಲಿ ಮಾಡಿದ್ದು, ಆ ಲೇಡಿದೂ ಮೆಸೇಜ್ ತೋರಿಸ್ತೀನಿ ಸರ್. ಅಂದ್ರೆ ಸಾರಿ ಕೇಳಿರಲ್ಲ, ನಾನೇ ಹಾರ್ಟ್ ಶೇಪ್ ಹಾಕಿ ವಾವ್ ಅಂತ ಕಳಿಸ್ತೀನಿ. ಅವರೇ ಸಾರಿ ಅಂತ. ಅಂದ್ರೆ ಅವರೇ, ನಾನು ಬೈಯಲ್ಲ, ಕೇಳಲ್ಲ, ಯಾಕೆ ಹಾಕಿದ್ದೀರಿ ಅಂತಲೂ ಕೇಳಲ್ಲ. ಇವಾಗ ಇವ್ರು ಹೇಳಿದಾಗ್ಲೂ ಬಿಡಿ ಸರ್ ಅಂದೆ. ಆ ಥರ ನಾನು ಏನೂ ಕೇಳಲ್ಲ, ಅವ್ರನ್ನ ಕೇಳೋಕ್ಕೂ ಹೋಗಲ್ಲ, ಕೆತ್ಕೋಕ್ಕೂ ಹೋಗಲ್ಲ, ಬೈಯೋಕ್ಕೂ ಹೋಗಲ್ಲ. ಅವರೇ ಕಳಿಸಿರೋದು. ಆಮೇಲೆ ಆ ಮೇಡಮ್ಮು ಈಗ ಮೆಸೇಜ್ 3 ದಿವಸದಿಂದ ಮಾಡ್ತಾ ಇದ್ದಾರೆ ಗಾಂಧಿ ಬಜಾರ್ಲಿ ಯಶಸ್ವಿನಿ ಅನ್ನೋರು. ನಿಮ್ಮ ಮುಂದೆ ಬೇಕಾದ್ರೆ ಏನು ಮೇಡಮ್ ಅಂತ ಸ್ಪೀಕರ್ ಫೋನ್ ಹಾಕ್ತೀನಿ, ಹೆಂಗೆ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಅಂದರೆ ಯಾರು ನನ್ನ ಆಡ್ಕೊಂಡಂಗೆ ಮಾಡಿದ್ದಾರೆ ಅವ್ರದ್ದು ಹೇಳ್ತಾ ಇದ್ದೀನಿ. ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ. ಗೊತ್ತಾಗಲ್ಲ ಸರ್, ಈಗ ಅವ್ರಿಗೆ ಆಗ್ಬಿಡುತ್ತೆ ಅದು. ಯಾಕಂದ್ರೆ ನಾವೇನು ಪ್ರೂವ್ ಮಾಡೋದು ಅವೆಲ್ಲ ಏನು ಬೇಡ, ಆಟೋಮೆಟಿಕ್ಕಾಗಿ ಅದೇ ಇದಾಗ್ಬಿಡುತ್ತೆ ಸರ್. ಈಗ ನಾವು ಹೋಗಿ ನಾನು ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ, ನೋಡಿ ಅನ್ನೋದು ಬೇಡ. ಅವರೇ ಒಂದಿನ ಗೊತ್ತಾದಾಗ ಅವರೇ ವಾಪಸ್ ಬರ್ತಾರೆ ಅಷ್ಟೇ. ನಂದು ಇದು 1 ಸೆಕೆಂಡ್. ಈಗ ಧನು ಅವರು ಕೂಡ ಅವರೇ ಮಾಡಿದ್ದು ಸರ್. ಧನು ಅವರೇ ಮಾಡಿದ್ದು. ಅವರೇನೆ ಈ ಥರ ನಿಮ್ಮದು ನಂಬರ್ ಯಾರೋ ಕೇಳ್ತಾ ಇದ್ದಾರೆ ಕೊಡ್ಲಾ ಅಂತ, ಇನ್ನೊಬ್ರದ್ದು ಯಾರ್ದೋ ನಂಬರ್ಗೆ ನಂದು ಇದು ಮಾಡಿ ಫೋನ್ ಹೊಡೆದು ನಂಬರ್ ಕೊಡ್ಲಾ ಅಂತ ಕೇಳಿ ಇನ್ನೊಬ್ರಿಗೂ ರೆಫರ್ ಮಾಡಿದ್ರು. ಅವರೇ ರೆಫರ್ ಮಾಡಿದ್ರು ಸರ್. ಸ್ಕ್ರೀನ್ಶಾಟ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಈಗ ನಿಮ್ಮ ಕಾಂಟ್ಯಾಕ್ಟಿಂದ ಮಾಡಿದ ಯಾವ ಸರ್ ಧನು ಅವರು? ಏನು ಸರ್? ಧನು ಹೇಳಿದ್ರಲ್ಲ, ಹೌದು. ಇನ್ನು ಇನ್ಸ್ಟಾಗ್ರಾಮಲ್ಲಿ ಮಾಡಿದ ನಿಮ್ಮ ನಂಬರ್ ಇದೆ ಅವ್ರ ಹತ್ರ? ಒಂದು ಫಂಕ್ಷನ್ ಸಿಕ್ಕಿದ್ರು, ಫ್ರೆಂಡ್ ಆಗಿರಲಿಲ್ಲ. ಅಂದರೆ ಅನುಷಾ ರೈತ್ ಬರ್ಡೇ ಸಿಕ್ಕಿದ್ರು. ಅದು ನನಗೇನು ಪರಿಚಯ ಇಲ್ಲ, ಸುಮ್ಮನೆ ಗ್ರೂಪಲ್ಲಿ ಎಲ್ಲರೂ ಬಂದಾಗ ಫೋಟೋಗೆ ನಿಂತಿದ್ರು ಅಷ್ಟೇ. ನಮ್ಮದು ಅವ್ರದ್ದು ಪರಿಚಯ ಇಲ್ಲ. ಅಂದರೆ ಅವ್ರ ಪಾಡ್ಗೆ ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು. ಅದು ಡೇಟ್ ಎಲ್ಲ ತೋರಿಸ್ತೀನಿ 1 ಸೆಕೆಂಡ್.